ದಿನದ ಶುಭ ನಮನಗಳು ಪ್ರೀತಿಯ ಮಕ್ಕಳೇ, ಒಂದು ಮಾತಿದೆ. ಊರಿನಲ್ಲಿ 10 ಆಸ್ಪತ್ರೆಯನ್ನು ಕಟ್ಟುವ ಬದಲು ಒಂದು ಕ್ರೀಡಾಂಗಣವನ್ನು ತೆರೆದರೆ ಸಾಕು ಎಂದು. ಅಂದರೆ ಆಟ ಆಡುವುದರಿಂದ ಕ್ರೀಡಾಂಗಣದಲ್ಲಿ ದೇಹಕ್ಕೆ ಒಳ್ಳೆಯ ವ್ಯಾಯಾಮವಾಗುತ್ತದೆ ಮತ್ತು ಆರೋಗ್ಯವೂ ಉತ್ತಮವಾಗಿರುತ್ತದೆ. ಆಟ ಆಡುವುದರಿಂದ ಅನೇಕ ಅನುಕೂಲಗಳಿವೆ. ಆದ್ದರಿಂದ ಆಟಗಳ ಬಗ್ಗೆ ನಾವು 1ನೇ ತರಗತಿಯ 12ನೇ ಪಾಠವಾದ ಆಡು ಆಟ ಆಡು ಎಂಬ ಪಾಠದ ಮೂಲಕ ವಿವಿಧ ಆಟಗಳನ್ನು ಹೆಸರಿಸಲು ತಿಳಿಯೋಣ. ಪುಟ ಸಂಖ್ಯೆ 75 ನೋಡಿ. ಈ ಚಿತ್ರಗಳನ್ನು ಗಮನಿಸು. ನೀವು ಆಡುವ ಆಟಗಳಿಗೆ ಸರಿ ಗುರುತನ್ನು ಹಾಕೋಣ ಬನ್ನಿ. ನೀವು ಈ ಆಟವನ್ನು ಆಡಿದರೆ ಸರಿ ಗುರುತನ್ನು ಹಾಕಿ. ಮೊದಲನೆಯದಾಗಿ ಕಣ್ಣ ಮುಚ್ಚಾಲೆ ಆಟ, ಗೋಲಿ ಆಟ, ಬುಗುರಿ ಆಟ, ಕಲ್ಲಾಟ, ಕುಂಟಿಡಿಯಾಟ, ಇಡಿಯಾಟ, ಕುಂಟೆಬಿಲ್ಲೆ ಆಟ, ಕಬಡ್ಡಿಯಾಟ, ಕ್ರಿಕೆಟ್ ಆಟ, ವಾಲಿಬಾಲ್ ಆಟ. ಪುಟ ಸಂಖ್ಯೆ 76 ನೋಡಿ. ಇಲ್ಲಿ ಕೆಲವು ಆಟಗಳ ಚಿತ್ರವನ್ನು ಕೊಡಲಾಗಿದೆ. ಇವುಗಳ ಹೆಸರನ್ನು ನನ್ನೊಡನೆ ಸೇರಿ ಗುರುತಿಸಿರಿ ಮಕ್ಕಳೇ, ಮತ್ತು ನಾನು ಹೇಳುವಾಗ ಹೇಳಿ. ಮೊದಲಿಗೆ ಈ ಚಿತ್ರದಲ್ಲಿರುವುದು ಹಗ್ಗದಾಟ, ಅದೇ ರೀತಿ ಚೌಕಾಬಾರ್ ಆಟ, ಕ್ರಿಕೆಟ್ ಆಟ, ಗೋಲಿ ಆಟ, ಕಲ್ಲಾಟ, ಬುಗುರಿಯಾಟ, ಲಗೋರಿ ಆಟ, ಟೋಪಿ ಬೇಕಾ ಟೋಪಿ ಆಟ, ಕುಂಟೆಬಿಲ್ಲೆ ಆಟ, ಕೇರಂ ಆಟ, ಕಾಲ್ಚೆಂಡು ಆಟ ಅಥವಾ ಫುಟ್ಬಾಲ್ ಆಟ, ಗಾಳಿಪಟ ಹಾರಿಸುವ ಆಟ, ಕಬಡ್ಡಿ ಆಟ, ಚಿನ್ನಿದಾಂಡು ಆಟ. ಮಕ್ಕಳೇ, ಈ ಎಲ್ಲ ಆಟಗಳನ್ನು ನಾವು ಈಗ ಗುರುತಿಸಿದೆವು. ಈಗ ನಾವು ಪುಟ ಸಂಖ್ಯೆ 78 ನೋಡಿ. ಈ ಚಿತ್ರಗಳಲ್ಲಿ ಕೆಲವು ವಸ್ತುಗಳನ್ನು ಕೊಟ್ಟಿದೆ. ಅವುಗಳನ್ನು ಯಾವ ಆಟಗಳಲ್ಲಿ ಬಳಸುತ್ತಾರೆ ಎಂಬುದನ್ನು ಗುರುತಿಸೋಣ ಬನ್ನಿ. ಈಗ ಈ ಚಿತ್ರವನ್ನು ಸರಿಯಾಗಿ ನೋಡಿ. ಮೊದಲನೆಯದಾಗಿ ಬುಗುರಿ ಆಟ ಆಡಲು ಈ ಬುಗುರಿಯನ್ನು ಬಳಸಲಾಗುತ್ತದೆ. ಅದೇ ರೀತಿ ಚೆಂಡು, ಈ ಚೆಂಡನ್ನು ಕಾಲ್ಚೆಂಡು ಆಟ ಅಥವಾ ಫುಟ್ಬಾಲ್ ಆಟ ಆಡಲು ಬಳಸಲಾಗುತ್ತದೆ. ಅದೇ ರೀತಿ ಈ ಹಗ್ಗವನ್ನು ಹಗ್ಗದಾಟ ಆಡಲು ಬಳಸಲಾಗುತ್ತದೆ. ಈ ಕವಡೆಯನ್ನು ಚೌಕಾಬಾರ್ ಆಟ ಆಡಲು ಬಳಸಲಾಗುತ್ತದೆ. ಈ ಬ್ಯಾಟ್ ಮತ್ತು ಬಾಲನ್ನು ಕ್ರಿಕೆಟ್ ಆಟ ಆಡುವಲ್ಲಿ ಬಳಸಲಾಗುತ್ತದೆ. ಈ ಬೋರ್ಡನ್ನು ಕೇರಂ ಬೋರ್ಡ್ ಆಟ ಆಡಲು ಬಳಸಲಾಗುತ್ತದೆ. ಹೀಗೆ
ವಿವಿಧ ವಸ್ತುಗಳನ್ನು ವಿವಿಧ ಆಟ ಆಡುವಲ್ಲಿ ಬಳಸಲಾಗುತ್ತದೆ. ಪುಟ ಸಂಖ್ಯೆ 79ರಲ್ಲಿ ಸಣ್ಣ ಮತ್ತು ದೊಡ್ಡ ಚೆಂಡುಗಳನ್ನು ಬಳಸಿ ಆಡುವ ಆಟಗಳನ್ನು ತೋರಿಸಲಾಗಿದೆ. ಸಣ್ಣ ಮತ್ತು ದೊಡ್ಡ ಚೆಂಡುಗಳನ್ನು ಬಳಸಿ ಯಾವ ಯಾವ ಆಟ ಆಡುತ್ತಾರೆ ಎಂಬುದನ್ನು ಗುರುತಿಸೋಣ ಬನ್ನಿ. ಬಾಸ್ಕೆಟ್ಬಾಲ್ ದೊಡ್ಡ ಚೆಂಡನ್ನು ಬಳಸಿ ಆಡುವ ಆಟ. ವಾಲಿಬಾಲ್ ಕೂಡ ದೊಡ್ಡ ಚೆಂಡನ್ನು ಬಳಸಿ ಆಡುವ ಆಟವಾಗಿದೆ. ಅದೇ ರೀತಿ ಫುಟ್ಬಾಲ್ ಸಹ ದೊಡ್ಡ ಚೆಂಡನ್ನು ಬಳಸಿ ಆಡುವ ಆಟವಾಗಿದೆ. ಲಗೋರಿ ಇದು ಸಣ್ಣ ಚೆಂಡನ್ನು ಬಳಸಿ ಆಡುವ ಆಟವಾಗಿದೆ. ಅದೇ ರೀತಿ ಕ್ರಿಕೆಟ್ ಕೂಡ ಸಣ್ಣ ಚೆಂಡನ್ನು ಬಳಸಿ ಆಡುವ ಆಟವಾಗಿದೆ. ಪುಟ ಸಂಖ್ಯೆ 81 ಮತ್ತು 82ರಲ್ಲಿ ಕಾಣುವ ಈ ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಿ. ಇಂದು ನಾವು ವಿವಿಧ ಆಟಗಳನ್ನು ಹೆಸರಿಸಲು ತಿಳಿದಿದ್ದೇವೆ. ಧನ್ಯವಾದಗಳು.